ಸರ್ ಇದು ರಸ್ತೆ. ಇಲ್ಲಿಂದ ನೋಡಿ ಒಂದು ಚೈನ್ ರೋಡ್ ಇದೆ. ಬಟ್ ಇಲ್ಲಿಂದ ಸ್ವಲ್ಪ ಒಂದು 100 ಮೀಟ್ರ್ ಹೋದರೆ ಡಾಂಬರ್ ರಸ್ತೆ ಸಿಗುತ್ತೆ. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಹಿಡಿಯಲ್ಲ. ಪಕ್ಕದಲ್ಲಿ ಬಂದರೆ ಇದು ವಿಲೇಜ್ ಪಕ್ಕದಲ್ಲಿದೆ. ಬಟ್ ನೋಡಿ ಇಲ್ಲಿ ಬಂದರೆ 33 ಅಡಿ ಚೈನ್ ಒಂದು ರಸ್ತೆ ಇದೆ ಸರ್. ಒಂದು ಬೋರ್ ಇದೆ, ಇದು ರನ್ನಿಂಗ್ ಬೋರು. ಇದು ಬಂದರೆ ಒಂದು ಮಿಷಿನ್ ಮನೆ. ಅವರು ಸ್ವಲ್ಪ ಏನೋ ವರ್ಕ್ ಮಾಡಿಲ್ಲ ನೋಡಿ, ಕೆಂಪು ಮನೆ ಇದೆ. ಅವ್ರು ಕೆಲಸ ಏನು ಮಾಡಿಲ್ಲ, ಎಲ್ಲ ಬೆಂಗಳೂರಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ. 2 ಬೋರ್ ಇದೆ. ಒಂದು ಬೋರ್ ಹಾಕ್ಸಿ ಹಾಗೆ ಇದೆ ನೋಡಿ, ಅಲ್ಲೊಂದು ಕಾಣ್ತಿದೆಯಲ್ಲ, ಅದೊಂದು ಬೋರ್ ಇದೆ. ಪೂರ್ತಿ 3 ಎಕರೆ 11 ಗುಂಟೆ ಬರುತ್ತೆ ಇದು ನೋಡಿ. ಅಲ್ಲಿ ಕಾಣ್ತಾ ಇದೆಯಲ್ಲ, ಪ್ಯೂರ್ ರೆಡ್ ಸಾಯಿಲ್ ನೋಡಿ. ಸರ್ವೀಸ್ ಎಲ್ಲ ಇದೆ. ನಾಳೆಯಿಂದನೇ ವರ್ಕ್ ಸ್ಟಾರ್ಟ್ ಮಾಡ್ಬೋದು, ಕೆಲಸ ಸ್ಟಾರ್ಟ್ ಮಾಡ್ಬೋದು, ಆ ಥರ ಇದೆ. ಅಂದರೆ 3 ಎಕರೆ 11 ಗುಂಟೆ. ಈ ಪಕ್ಕದಲ್ಲೇ ನುಗ್ಗು ಡ್ಯಾಮ್ ಸರ್. ಈಗ ನೋಡಿ ಅದೊಂದು ಇದು ಕಾಣ್ತಾ ಇದೆಯಲ್ಲ ಬೆಟ್ಟ, ಆ ಪಕ್ಕದಲ್ಲೇ ನುಗ್ಗು ಡ್ಯಾಮ್ ಇದೆ. ಡ್ಯಾಮ್ ಪಕ್ಕದಲ್ಲಿರೋಂಥ ಜಾಗ. ನೀವು 80 ಅಡಿಗೆ ನೀರು ಬರೋಂಥ ಜಾಗ. ಅಂದರೆ 2 ಬೋರ್ ಇದೆ. ಒಂದು ಬೋರೇ ಸಾಕು. ಇದು 1.5 ಇಂಚು 2 ಇಂಚು ನೀರು ಓಡುತ್ತೆ ನೋಡಿ. ಅಕ್ಕಪಕ್ಕ ಎಲ್ಲ ತುಂಬ ತೋಟಗಳಿವೆ ನೋಡಿ. ಪಕ್ಕದಲ್ಲಿದೆ ತೋಟ, ಎಲ್ಲ ನೀರಾವರಿ ಅಂತ ಇರೋ ಅಂಥ ಜಾಗ. ಒಂದು 200 ಮೀಟ್ರ್ ಇದೆ ಸರ್. ತಾರ್ ರೋಡಿಂದ ಒಂದು 200 ಮೀಟ್ರು ನಕಾಶೆ ರೋಡ್ ಇದೆ. ಜಮೀನಿಗೆ ನಕಾಶೆ ರೋಡ್ ಇದೆ. 3 ಎಕರೆ 11 ಗುಂಟೆ ಇದೆ ಸರ್. ವಿಲೇಜ್ ಪಕ್ಕ. ಹಿಡಿಯಾಲಕ್ಕೂ ಹತ್ರನೇ. ಹಿಡಿಯಾಲಕ್ಕೆ 1 ರಿಂದ 1.5 ಕಿಲೋಮೀಟ್ರ್ ಆಗುತ್ತೆ ಸರ್. ಜಾಗಿ ಯಾರಾದರೂ ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ಸರ್. ನಂಬರ್ ಹಾಕ್ತೀನಿ, ದಯಮಾಡಿ ಕಾಲ್ ಮಾಡಿ. ವ್ಯವಸಾಯ ಮಾಡೋಂಥವ್ರು ಕಾಲ್ ಮಾಡಿ ಸರ್. ಒಳ್ಳೆ ಜಾಗ, ಬೋರ್ ಇದೆ ನೋಡಿ ಸರ್. ರೆಡ್ ಸಾಯಿಲ್.